ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವಾಗ ಸುಮಾರು 8 ಗಂಟೆ ಆಗಿದೆ. ನೋಡಿ ಯಾವ ಥರ ಮಳೆ ಬರ್ತಾ ಇದೆ. ತುಂಬ ಮಳೆ ಮಳೆ ಮಳೆ. ಔಟ್ಸೈಡ್ ಎಲ್ಲೂ ಹೋಗೋಕ್ಕಾಗಲ್ಲ, ಆ ಥರ ಮಳೆ ಬರ್ತಾ ಇದೆ. ಕರೆಂಟ್ ಕೂಡ ಇಲ್ಲ ನಿನ್ನೆ ನೈಟಿಂದ. ಸೊ BSNL ಸಿಗ್ನಲ್ ಇಲ್ಲ, ಏನಿಲ್ಲ. ಸೊ ಹಳ್ಳಿ ಲೈಫ್ ನೋಡಿ ಯಾವ ಥರ ಇದೆ ಅಂತ ಇವಾಗ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಂದು ತಿಂಡಿ ತಿಂದು ಗುಡಿಸಿ ಒರೆಸಿ ಎಲ್ಲ ಆಯಿತು. ಇವಾಗ ಸ್ನಾನಕ್ಕೆ ನೀರು ಕಾಯಿಸೋಣ ಅಂತ ಬೆಂಕಿಯನ್ನು ಹಾಕಿದ್ದೇನೆ. ಈ ಮಳೆಗಾಲದಲ್ಲಿ ಬೆಂಕಿ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಹಳ್ಳಿ ಕಡೆ ಈ ಥರ ಹೊಕ್ಕಲು ಅಂತ ಹಾಕ್ತಾರೆ, ನಮ್ಮ ಮನೇಲಿ ಅದೆಲ್ಲ ಹಾಕಲ್ಲ. ಸೊ ಸ್ನಾನ ಮಾಡಲಿಕ್ಕೆ ನೀರು ಕಾಯಿಸ್ಲಿಕ್ಕೆ ಅಂತ ಈ ಥರ ಒಲೆ ಇರುತ್ತಲ್ಲ, ಅದಕ್ಕೆ ನಾವು ಬೆಂಕಿ ಹಾಕೋದು. ಕಟ್ಟಿಗೆ ಒಲೆ ಬೆಂಕಿನೆಯ. ಅವಾಗೆಲ್ಲ ಗೇರು ಬೀಜ ಎಲ್ಲ ಸುಕ್ಕೋ ತಿಂತಿದ್ವಿ ಈ ಥರ ಬೆಂಕಿಲೆಯ. ಬಟ್ ಇವಾಗ ಗೇರು ಬೀಜ ಎಲ್ಲ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಆ ಥರದ್ದೇನೂ ಇಲ್ಲ. ಗೇರು ಬೀಜ, ಹಲಸಿನ ಹಣ್ಣಿನ ಬೀಜ ಎಲ್ಲ ಸುಕ್ಕೋ ತಿಂತಾರೆ. ಈ ಥರ ಬೆಂಕಿ ಹಾಕ್ಕೊಂಡೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಸ್ನಾನ ಮಾಡಲಿಕ್ಕೆ ಅಂತ ಬೆಂಕಿ ಹಾಕ್ತಿರೋದು. ಹೊರಗಡೆ ಒಳ್ಳೆ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಹೊತ್ತು ಬೆಂಕಿ ಕಾಸೋಣ ಅಂತ ಕೂತ್ಕೊಂಡೆ. ಇವತ್ತು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಲ್ತಾನಿ ಮಟ್ಟೆಯ ಪೌಡ್ರನ್ನು ನಾನು ತೊಗೊಂಡಿದ್ದೀನಿ. ಇದನ್ನು ನಾನು 1 ಸ್ಪೂನ್ ಹಾಕ್ಕೋತೀನಿ ಮತ್ತು ಸ್ವಲ್ಪ ಅರಿಶಿನ ಪುಡಿಯ ಕೂಡ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಹಾಕ್ಕೋತೀನಿ. ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೋತೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೋಡಿ ಪೇಸ್ಟ್ ರೆಡಿಯಾಗಿದೆ. ಯಾವಾಗ ಈ ಥರ ಕೊಡೋದ್ರಿಂದ ಕೂದಲು ಎಷ್ಟು ಬರುತ್ತೆ ಅಂತ ಇವಾಗ ಪೇಸ್ಟನ್ನು ಅಪ್ಲೈ ಮಾಡ್ತೀನಿ. ಇದನ್ನು ಬ್ರಷ್ ಕೂಡ ಅಪ್ಲೈ ಮಾಡ್ಬೋದು ಅಥವಾ ಕೈಯಲ್ಲಿ ಕೂಡ ಅಪ್ಲೈ ಮಾಡ್ತೀನಿ. ನಾನು ಕೈಯಲ್ಲಿ ಮಾಡ್ತೀನಿ. ಎಲ್ಲ ಕಡೆಯೂ ಮಾಡಬೇಕು. ಇದರಲ್ಲಿ ಇದರ ಜೊತೆಯಿಂದ ಕೂದಲು ಅನ್ವಾಂಟೆಡ್ ಕೂಡ ಕಡಿಮೆ ಆಗುತ್ತೆ. ಕಣ್ಣು ಸುತ್ತಲೂ ಬಿಟ್ಟು ಈ ಸೈಡೆಲ್ಲ ಹಚ್ತಾ ಇದ್ದೀನಿ. ಹಕ್ಕಿ ಕೂಡ ಹಾಕ್ತಾ ಇದ್ದೀನಿ. ಔಟ್ಸೈಡ್ ಮಳೆ ಕೂಡ ಬರ್ತಾ ಇದೆ, ಹಕ್ಕಿಗಳೆಲ್ಲ ಹೋಗ್ತಾ ಇದ್ದಾವೆ. ನೋಡಿ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಒಂದು 20 ಮಿನಿಟ್ಸ್ ಬಿಟ್ಟು ಒಣಗುತ್ತೆ, ಆಮೇಲೆ ವಾಶ್ ಮಾಡಬೇಕು. ಆ 20 ಮಿನಿಟ್ಸಲ್ಲಿ ಸಣ್ಣ ಪುಟ್ಟ ಕೆಲಸ ನಾನು ಮಾಡ್ಕೋತೀನಿ, ಆಮೇಲೆ ವಾಶ್ ಮಾಡ್ತೀನಿ. ಈಗ ಸುಮಾರೆಲ್ಲ ಒಣಗಿದೆ. ಸೊ ಈ ಥರ ಮಾಡು ತೆಗಿಬೋದು. ಹಿಂಗೆ ಮಾಡ್ರೆ ಬೀಳತ್ತೆ ನೋಡಿ, ಈ ಥರ ಮಾಡ್ರೆ ಬೀಳತ್ತೆ. ಸೊ ಸ್ವಲ್ಪ ಪೇಯ್ನ್ ಆಗುತ್ತೆ. ಅದಕ್ಕೋಸ್ಕರ ನಾವು ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೊಬರ್ತೀನಿ ನಾನು. ಇವಾಗ ನಾನು ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೊಬರ್ತೀನಿ. ಇವಾಗ ನಾನು ತಣ್ಣೀರಿನಿಂದ ಮುಖ ತೊಳ್ಕೊಬಂದೆ. ನೋಡಿ ಮುಖ ಒಂಥರ ತುಂಬ ಫ್ರೆಶ್ ಅಂತ ಒಂದು ಫೀಲನ್ನು ಕೊಡುತ್ತೆ. ಮುಲ್ತಾನಿ ಮಟ್ಟೆ ಹಚ್ಚಿ ಒಂದು 20 ಮಿನಿಟ್ಸ್ ಬಿಟ್ಟರೆ ಇದು ಬಾಯ್ಸು ಕೂಡ ಯೂಸ್ ಮಾಡ್ಬೋದು. ಅದಕ್ಕೇನು ಇದಿಲ್ಲ, ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಇವಾಗ ಸುಮಾರು ಮಧ್ಯಾಹ್ನ 12 ಗಂಟೆ ಆಯಿತು. ನನಗೆ ಸ್ನಾನ ಎಲ್ಲ ಆಗಿ ಅಡುಗೆ ಮಾಡೋಣ ಅಂತ ಕೂತ್ಕೊಂಡೆ. ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಮತ್ತು ಟೊಮೊಟೊ ಹಸಿ ಮಾಡೋಣ ಅಂತ ಹೆಚ್ಕೊತಾ ಇದ್ದೀನಿ. ಕರೆಂಟ್ ಇರಲಿಲ್ಲ, ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಕರೆಂಟ್ ಇಲ್ಲ, ಅದಕ್ಕೋಸ್ಕರ ಈ ಥರ 2 ಸಿಂಪಲ್ ಆಗಿರೋದು ಅಡುಗೆ ಮಾಡೋಣ ಅಂತ ನಮ್ಮ ಹವ್ಯಕ ಸ್ಟೈಲಲ್ಲೇ ಮಾಡೋಣ ಅಂತ ಇದು ಮಾಡಿಕೊಂಡೆ. ಟೊಮೊಟೊ ಹೆಚ್ಕೊಂಡು ಹಸಿ ಕಾಯಿಗ ಹೆರ್ಕೊಂಡೆಲ್ಲ ಫುಲ್ ರೆಡಿ ಮಾಡಿ ಇಟ್ಕೊಂಡೆ ಅಂತ ಅದನ್ನೆಲ್ಲ ಹೆಚ್ಕೊಂಡೆ. ಬೆಂಡೆಕಾಯಿ, ಟೊಮೊಟೊ, ತೆಂಗಿನ ತುರಿ ಎಲ್ಲ ಮಾಡಿಟ್ಕೊಂಡೆ. ಸೊ ಇವಾಗ ಪದಾರ್ಥವನ್ನು ಮಾಡಬೇಕು. ಇವಾಗ ನಾನು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಸೊ ನಾನು ಯಾವಾಗೂ ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದ್ರಿಂದ ಸೊ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾಯಿದ್ದೀನಿ. ನಾರ್ಮಲ್ಲಾಗಿ ಈ ಥರ ಏನು ಮೆಣಸಿನ್ಕಾಯಿ ಈ ಥರನೇ ಹಾಕ್ಕೋತಾ ಇದ್ದೀನಿ. ನನಗೆ
ಉದ್ದಿನಬೇಳೆ ತಿನ್ನೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಉದ್ದಿನಬೇಳೆ ಅಥವಾ ಕಡಲೆಬೇಳೆ ಯಾವುದನ್ನು ನಾನು ಹಾಕಲ್ಲ, ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ. ನಂಗೆ ಬೆಂಡೆಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ ಆಗುತ್ತೆ. ನಾನು ಬೆಂಡೆಕಾಯಿ ತಂದರೆ ಯಾವಾಗೂ ಬೆಂಡೆಕಾಯಿ ಪಲ್ಯನೇ ಮಾಡೋದು. ಸೊ ಇದಕ್ಕೆ ಹಸಿ ಕೊಬ್ಬರಿಯನ್ನು ಹಾಕಿಬಿಟ್ರೆ ಸಖತ್ತಾಗಿರುತ್ತೆ. ಇದು ಒಂದರಲ್ಲೇ ನಾವು ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಬೆಂಡೆಕಾಯಿ ಪಲ್ಯ. ಹುರಿದಿಟ್ಬಿಟ್ರೆ ಮಿಕ್ಕಿದ್ರೆ ನಾಳೆ ಕೂಡ ಬರುತ್ತೆ. ಸೊ ಈ ಥರ ಹುರಿದಿಟ್ಬಿಟ್ರೆ 2 ದಿನ ಆದರೂ ಏನೂ ಆಗಲ್ಲ, ಮಿಕ್ಕಿದ್ರೆ ಏನೂ ಆಗಲ್ಲ ಅಂತ. ನಮ್ಮ ದೊಡ್ಡಮ್ಮ ಕಾಶಿ ಹೋಗಿದ್ರು, ಇವತ್ತು ಪ್ರಸಾದ ಕೊಡಲಿಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಸೊ ಬಂದರೆ ಏನಾದ್ರು ಕೊಡಬೇಕಲ್ಲ ಸ್ವೀಟು ಅಂತ ಒಂದು ಮಾವಿನ ಹಣ್ಣಿತ್ತು, ಅದರ ಪಾಯಸ ಮಾಡೋಣ ಅಂತ ಹೆಚ್ಕೊತಾ ಇದ್ದೀನಿ. ಸೊ ಒಂದೇ ಮಾವಿನ ಹಣ್ಣು ಇರೋದರಿಂದ ಸ್ವಲ್ಪನೇ ಆಗುತ್ತೆ ಅಂತ ಇದಕ್ಕೆ ನಾನು ಬಾಳೆಹಣ್ಣು ಮತ್ತು ಖರ್ಜೂರ ಹಣ್ಣನ್ನು ಎಲ್ಲ ಮಿಕ್ಸ್ ಮಾಡಿ ಪಾಯಸ ಮಾಡಿದೆ. ನನಗೆ ಚಾಕುದಲ್ಲಿ ಅಷ್ಟು ಕಂಫರ್ಟ್ ಆಗಲ್ಲ, ಅದಕ್ಕೋಸ್ಕರ ಈ ಥರ ಮೆಟ್ಕತ್ತಿ ಮಣೆನೇ ಯೂಸ್ ಮಾಡ್ಕೋತೀನಿ. ನಮ್ಮ ಹಳ್ಳಿಲಿ ಯೂಸ್ ಮಾಡ್ತಾರಲ್ಲ, ಸೊ ನಾನು ಅದನ್ನೇ ಯೂಸ್ ಮಾಡ್ತೀನಿ. ನನಗೆ ಚಾಕು ಅಷ್ಟು ಕಂಫರ್ಟ್ ಬರಲ್ಲ, ಅದಕ್ಕೋಸ್ಕರ ಇದನ್ನೇ ಯೂಸ್ ಮಾಡ್ತೀನಿ. ಬಾಳೆಹಣ್ಣು ಕೂಡ ಇತ್ತು, ಚೆನ್ನಾಗಾಗತ್ತೆ, ಏನು ತುಂಬ ಕೆಟ್ಟದಾಗಲ್ಲ ಪಾಯಸ, ತುಂಬ ಚೆನ್ನಾಗಾಗತ್ತೆ ಅಂತಲೇ ಹೇಳ್ಬೋದು. ನೋಡಿ ಬಾಳೆಹಣ್ಣು ಖರ್ಜೂರೆಲ್ಲ ಕಟ್ ಮಾಡಿ ಹಾಕಾಯಿತು. ನೋಡಿ ಸಖತ್ತಾಗಿರೋ ಮಿಕ್ಸ್ಡ್ ಫ್ರೂಟ್ಸ್ ಪಾಯಸ ರೆಡಿ ಆಯಿತು. ಸಖತ್ ಟೇಸ್ಟಿಯಾಗಿತ್ತು. ನಾನು ಇದಕ್ಕೆ ಹಾಲನ್ನು ಹಾಕಿದ್ದೀನಿ. ನೋಡಿ ದೊಡ್ಡಮ್ಮ ಬಂದು ತೀರ್ಥ ಪ್ರಸಾದ ಎಲ್ಲ ಕೊಟ್ಟರು. ಇದು ಅಯೋಧ್ಯೆ ಕಾಶಿದೆಲ್ಲದು ಪ್ರಸಾದ ಇದೆ, ಮತ್ತು ಒಂದು ಕಾಶಿ ದಾರ ಕೂಡ ಕೊಟ್ಟಿದ್ದಾರೆ. ನೋಡಿ ವಿಭೂತಿ ಕುಂಕುಮ ಎಲ್ಲ ಕೊಟ್ಟು ಹೋದರು, ಊಟ ಮಾಡಿಲ್ಲ, ಹಾಗೆ ಹೋದರು. ನೋಡಿ ಕಾಶಿ ದಾರ ಕೊಟ್ಟಿಗೆ ಹೋಗಿದ್ರಲ್ಲ, ಅದನ್ನು ನಾನು ಕೈಗೆ ಕಟ್ಕೊತಾ ಇದ್ದೀನಿ. ಕೊರಳಿಗೆ ಬೇಕಾದರೂ ಹಾಕ್ಕೋಬೋದು. ಸೊ ನಾನು ಕೊರಳಿಗೆ ಹಾಕೊಳ್ಳೋಕ್ಕೆ ಇಷ್ಟ ಆಗಿಲ್ಲ, ಅದಕ್ಕೆ ಕೈ ಕಟ್ಕೊಳ್ಳೋಣ ಅಂತ ದೊಡ್ಡಮ್ಮ ಕೈಗೆ ಕಟ್ಕೊಡ್ತಾ ಇದ್ದಾರೆ. ಸೊ ಇದು ಕಾಶಿ ದಾರ ಗಂಟು ಬೀಳಲ್ಲ, ಆಮೇಲೆ ನಾವು ಸ್ವಲ್ಪ ತುದಿಗೆ ಸುತ್ತಿ ಆಮೇಲೆ ಎಳಿಬೇಕು, ಅಂದರೆ ಮಾತ್ರ ಗಂಟು ಕೂತ್ಕೊಳ್ಳುತ್ತೆ, ಇಲ್ಲ ಅಂದರೆ ಕೂತ್ಕೊಳ್ಳಲ್ಲ. ಸೊ ಕೈ ಕಟ್ಕೊಂಡ್ರೆ ಏನೋ ಒಂಥರ ಬ್ಲ್ಯಾಕ್ ದಾರ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಕೈಗೆ ಕಟ್ಕೊಂಡೆ. ನೋಡಿ ಸುಮಾರು 5 ಗಂಟೆ ಅಷ್ಟೊತ್ತಾಗಿದೆ. ಎಷ್ಟು ದೊಡ್ಡ ಮಳೆ ಬರ್ತಾಯಿದೆ ಅಂದರೆ ತುಂಬ ದೊಡ್ಡ ಮಳೆ ಬರ್ತಾಯಿದೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.